ಅವರಿಬ್ರು ಕೂಡ ಒಂದು ಬ್ರೆಡ್ ನ ತಗೊಂಡು ತಿಂತಾರೆ. ಸ್ಪೆನ್ಸರ್ ಹೇಳ್ತಾನೆ ನಾವು ಕೂಡ ಹೋಗಿ ಏನಾದ್ರೂ ತಿನ್ಲೇಬೇಕು, ಇಲ್ದಿದ್ರೆ ನಾವು ಸಾಯ್ತೀವಿ ಅಂತ. ಅಫ್ ಕೋರ್ಸ್ ಗೈಸ್, ತಿಂದೇ ಇದ್ರೆ ಸಾಯ್ತೀವಿ ಮತ್ತಿನೇನು. ಸೊ ಫ್ರಿಜ್ ಕೂಡ ಹೋಗ್ತಾನೆ. ಬ್ಯಾಥನಿ ಫ್ರಿಜ್ ಗೆ ಒಂದು ಬ್ರೆಡ್ ನ ಕೊಡ್ತಾಳೆ. ಫ್ರಿಜ್ ಕೇಳ್ತಾನೆ ಇದು ಯಾವ ರೀತಿ ಬ್ರೆಡ್ ಅಂತ. ಅಂಗಡಿಯವನು ಹೇಳ್ತಾನೆ ಅದು ಕೇಕ್, ಬ್ರೆಡ್ ಅಲ್ಲ ಅಂತ. ಅಂಡ್ ಫ್ರಿಜ್ ಶಾಕ್ ಆಗೋದಾ, ಯಾಕಂದ್ರೆ ಅವನ ವೀಕ್ನೆಸ್ ಗಳಲ್ಲಿ ಒಂದು ಕೇಕ್ ಆಗಿತ್ತು. ಇವಾಗ ಏನಾಗುತ್ತೆ, ಅವನು ಸಾಯ್ತಾನ. ಬಟ್ ಅವನ್ಗೇನು ಆಗ್ಲೇ ಇಲ್ಲ, ಅವನು ವಡಿಲೂ ಇಲ್ಲ, ಸಾಯ್ಲೂ ಇಲ್ಲ, ಮತ್ತೆ ಬ್ಲಡ್ ಕೂಡ ಬರ್ತಿಲ್ಲ. ಮತ್ತೆ ಫ್ರಿಜ್ ಏನು ಆಗ್ಲಿಲ್ಲ ಅಂತ ಅನ್ಕೊಂಡು ಸ್ಪೆನ್ಸರ್ ಹತ್ರ ಬರ್ತಾನೆ. ಬಟ್ ಅದೇ ಟೈಮ್ ನಲ್ಲಿ ಅವನು ಬ್ಲಾಸ್ಟ್ ಆಗೋದ. ಏನ್ ಗುರು, ಇದಕ್ಕಿದ್ದಂಗೆ ಬ್ಲಾಸ್ಟ್ ಆಗೋಗ್ಬಿಟ್ಟ. ಮತ್ತೆ ಇವಾಗ ಮೇಲಿಂದ ವಾಪಸ್ ಬರ್ತಾನೆ. ಬಿಕಾಸ್ ನಿಮ್ಗೆ ನೆನ್ಪಿದೆ ತಾನೆ, ಎಲ್ಲರ ಹತ್ರನು 3 ಲೀವ್ಸ್ ಇದೆ. ಸೊ ಇವಾಗ ಫ್ರಿಜ್ ಕೂಡ ಒಂದ್ಸಲ ಸತ್ತಾಯ್ತು. ಅಂದ್ರೆ ಇವಾಗ ಅವನ ಹತ್ರ 2 ಲೀವ್ಸ್ ಇರೋದು. ಇದ್ರ ಅರ್ಥ ಅವನು ಕೇಕ್ ತಿನ್ಬಿಟ್ರೆ ಬ್ಲಾಸ್ಟ್ ಆಗೋಗ್ತಾನೆ. ಇದ್ಯಾವ ರೀತಿ ವೀಕ್ನೆಸ್ ಗುರು. ಫ್ರಿಜ್ ಹೇಳ್ತಾನೆ ಅದು ಕೇಕ್ ಅಥವಾ ಡೈನಮೈಟ್, ನನ್ನ ಒಳಗಿಂದ ಬ್ಲಾಸ್ಟ್ ಆಗೋಯ್ತು ಗುರು. ಅಂಡ್ ಅದೇ ಟೈಮ್ ನಲ್ಲಿ ಮುಂದಿಂದ ಒಬ್ಬ ಹುಡುಗ ಬರ್ತಾನೆ. ಈ ಹುಡುಗ ಸ್ಪೆನ್ಸರ್ ಹೇಳ್ತಾನೆ ಡಾಕ್ಟರ್ ಬ್ರೇವ್ ಸ್ಟೋನ್, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ, ಸ್ವಾಗತ ನಿಮ್ಗೆ ಅಂತ. ಬ್ಯಾಟನ್ ಹೇಳ್ತಾನೆ ನಾನು ಪ್ರೊಫೆಸರ್, ಮತ್ತೆ ನಾವು ಮ್ಯಾಪ್ ನ ಉಳ್ದಿರೋ ಪೀಸ್ ನ ಹುಡುಕ್ತಾ ಇದೀವಿ, ಅದು ನಿನ್ನ ಹತ್ರ ಇದೆಯಾ ಅಂತ ಕೇಳ್ತಾಳೆ. ಬಟ್ ಈ ಹುಡುಗ